ಡಾಂಬರೀಕರಣಕ್ಕೆ ಮತ್ತು ಚರಂಡಿ ಕಾಮಗಾರಿಗೆ ಇವತ್ತು ಗುದ್ದಲಿ ಪೂಜೆಯನ್ನು ನಮ್ಮ ಎಲ್ಲ ನಗರಸಭಾ ಸದಸ್ಯರ ಮತ್ತು ಈ ವಾರ್ಡ್ನ ಈ ರಸ್ತೆಯಲ್ಲಿ ಇರತಕ್ಕಂಥ ಸಾರ್ವಜನಿಕರ ಒಂದು ಸಮ್ಮುಖದಲ್ಲಿ ನಮ್ಮ ಮುಖಂಡರ ಸಮ್ಮುಖದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಭೂಮಿ ಪೂಜೆಯನ್ನು ನೆರವೇರಿಸಿದ್ರ ಜೊತೆಗೆ ಈ ರಸ್ತೆಯನ್ನು ಪ್ರಾರಂಭದಿಂದ ಕೊನೆ ತುದಿವರೆಗೂ ನಾನೇ ವಿಸಿಟನ್ನು ಮಾಡಿ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಏನು ಅವಶ್ಯಕತೆ ಐತೆ ಅಂತಕ್ಕಂಥದ್ದನ್ನು ನಾನು ಭಾಳ ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಹಿಂದೆ 44 ಲಕ್ಷದ ಅನುದಾನ ಇದಕ್ಕೆ ಮೀಸಲಾಗಿತ್ತು. ಆ ಅನುದಾನದಲ್ಲಿ ಒಂದು ಕಡೆ ಚರಂಡಿ ಮತ್ತು ರಸ್ತೆ ಮಾತ್ರ, ಒಂದು ಮುಕ್ಕಾಲು ಭಾಗ ರಸ್ತೆ ಮಾತ್ರ ಸೇರಿತ್ತು. ಇನ್ನೂ ಅನುದಾನದ ಕೊರತೆ ಇತ್ತು. ನಾನೇ ಖುದ್ದು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ರಿಂದ ಇನ್ನೂ 50ರಿಂದ 60 ಲಕ್ಷ ಹೆಚ್ಚುವರಿ ಆಗಬೇಕು ಅಂತ ಇಂಜಿನಿಯರ್ಸ್ ನನಗೆ ಬೇಡಿಕೆಯನ್ನಿಟ್ಟರು. ನಾನು ಬೇರೆ ಸರ್ಕಾರದ ಅನುದಾನವನ್ನು ನಗರಸಭೆಗೆ ಅತ್ಯಂತ ಶೀಘ್ರದಲ್ಲಿ ಯಾವುದೋ ಅನುದಾನನ ಸ್ವಲ್ಪ ಒದಗಿಸಿ ನಾನು ನಗರಸಭೆಗೆ ಕೊಟ್ಟಿದ್ದೀನಿ. ಆ ಅನುದಾನದಲ್ಲಿ ಇದನ್ನು ಸೇರಿಸ್ಕೊಳ್ಳಿ ಅಂತ ಈಗಾಗಲೇ ಕಮಿಷನರಿಗೆ ಹೇಳಿ ಒಂದು ಕಡೆ ಆಗ್ತಾ ಇರ್ತಕ್ಕಂಥ ಚರಂಡಿ ಕಾಮಗಾರಿನ ಮತ್ತೊಂದು ಕಡೆನೂ ಸಹ ನೀವು ಮಾಡಬೇಕು ಅಂತ ತಿಳಿಸಿದ್ವಿ. ಗುಣಮಟ್ಟದ ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನು ಏನೇನು ಅವರು ಮಾಡಿಫಿಕೇಷನ್ ಮಾಡ್ಕೋಬೇಕು ಅಂತೇಳಿ ಇಂಜಿನಿಯರ್ಸ್ಗೆ ತಿಳಿಸಿದ್ದೀವಿ. ನಾವು ಮಾಜಿ ಅಧ್ಯಕ್ಷರು ಇಲ್ಲಿ ಗಣೇಶ್ ಅಣ್ಣ, ನಮ್ಮ ಕೆಂಪರಾಜರವರು, ಆನಂದವರು, ಪ್ರದೀಪ್ ಅವರು ಎಲ್ಲರೂ ಈ ವಾರ್ಡ್ನ ಸದಸ್ಯರಾದಂಥ ದಾಕ್ಷಾಯಣಿಯರವರು ಎಲ್ಲರೂ ಸಹ ಕಾಲ್ನಡಿಗೆಯಲ್ಲಿ ನಡೆದು ಇಲ್ಲಿನ ಸಮಸ್ಯೆಯನ್ನು ಗಮನಿಸಿದ್ದೀವಿ. ಗುಣಮಟ್ಟದ ಕಾಮಗಾರಿಯನ್ನು ಮಾಡಲಿಕ್ಕೆ ಗುತ್ತಿಗೆದಾರರಿಗೆ ಸೂಚಿಸಿದ್ದೀನಿ, ಮಾಡ್ತಾರೆ. ಗುಣಮಟ್ಟದಲ್ಲಿ ಯಾವುದೇ ಥರದ ಕಾಂಪ್ರಮೈಸ್ ಆಗಲಿಕ್ಕೆ ಅವಕಾಶವನ್ನು ನಾನು ಕೊಡೋದಿಲ್ಲ. ಸ್ಥಳೀಯರು ಸಹ ಗುಣಮಟ್ಟದ ಕಾಮಗಾರಿ ಆಗಬೇಕು ಅಂತ ಹೇಳಿದ್ರು. ಅದಕ್ಕೆ ಬದ್ಧವಾಗಿ ಕೆಲಸ